2028ರ ಚುನಾವಣೆ ಮೇಲೆ ಕಣ್ಣು, ಶಾಸಕರೊಂದಿಗೆ ಸಿಎಂ ಮಹತ್ವದ ಸಭೆ. ಜಿಲ್ಲಾವಾರು ಶಾಸಕರ ಜೊತೆ ಸಭೆ ನಡೆಸಿದ ಸಿಎಂ ಶಿವಕುಮಾರ್. 2028ರ ವಿಧಾನಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಈಗಿನಿಂದಲೇ ಚರ್ಚೆ ನಡೀತಾ ಇದೆ. ಕೆಲ ಮಹತ್ವದ ಅಂಶಗಳನ್ನು ಮುಂದಿಟ್ಟುಕೊಂಡು ಚರ್ಚೆ ನಡೆಸಿದ ಸಿಎಂ ಡಿಕೆಶಿ. ಭಾರತ್ ಜೋಡೋ ಸಂಘಗಳ ರಚನೆಗೆ ಆದ್ಯತೆ ನೀಡಲು ಸೂಚನೆ ನೀಡಲಾಗಿದೆ. 2028ರ ಚುನಾವಣೆಗೆ ಗ್ಯಾರಂಟಿ ಯೋಜನೆ ಸಹಕಾರಿಯಾಗಲಿದೆ. ಕ್ಷೇತ್ರದಲ್ಲಿ ನೀವು ನಿಮ್ಮ ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತೇನೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಸಚಿವರು ತಾಲೂಕು ಮಟ್ಟದಲ್ಲಿ ಪ್ರವಾಸ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಶಾಸಕರ ಜೊತೆ ಬರಪೀಡಿತ ಪ್ರದೇಶಗಳ ಬಗ್ಗೆ ಸಿಎಂ ಡಿಕೆಶಿ ಚರ್ಚೆ. 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಸ್ಥಿತಿ ಇದೆ ಅಂತ ಮಾಹಿತಿ ಕೂಡ ನೀಡಲಾಗಿದೆ. ಸದ್ಯ 2028ರ ಚುನಾವಣೆ ಮೇಲೆ ಕಣ್ಣಿರುವಂತಕ್ಕದ್ದು. ಶಾಸಕರೊಂದಿಗೆ ಸಿಎಂ ಮಹತ್ವದ ಸಭೆ ನಡೆಸಿದ್ದಾರೆ. ಜಿಲ್ಲಾವಾರು ಶಾಸಕರ ಜೊತೆ ಮಹತ್ವದ ಸಭೆ ಕೂಡ ನಡೆಸಿರುವಂತಕ್ಕದ್ದು ಸಿಎಂ. 2028ರ ವಿಧಾನಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಈಗಿನಿಂದಲೇ ಚರ್ಚೆ ನಡೀತಾ ಇರುವಂತಕ್ಕದ್ದು. ಕೆಲ ಮಹತ್ವದ ಅಂಶಗಳನ್ನು ಮುಂದಿಟ್ಟುಕೊಂಡು ಚರ್ಚೆ ನಡೆಸಿದ್ದಾರೆ ಸಿಎಂ ಡಿಕೆಶಿ. ಭಾರತ್ ಜೋಡೋ ಸಂಘಗಳ ರಚನೆಗೂ ಕೂಡ ಆದ್ಯತೆ ನೀಡಲು ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಸಭೆ ನಡೆಸಿರುವಂತಕ್ಕದ್ದು. ಹಾಗೆ ಗ್ರಾಮೀಣ ಭಾಗಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೊಂಡೊಯ್ಯಿರಿ ಕೂಡ ಅಂತ ಸೂಚನೆ ಕೊಟ್ಟಿರುವಂತಕ್ಕದ್ದು. 2028ರ ಚುನಾವಣೆಗೆ ಗ್ಯಾರಂಟಿ ಯೋಜನೆ ಸಹಕಾರಿಯಾಗಲಿದೆ. ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಕೂಡ ಇಲ್ಲಿ ಇಲಾಖಾವಾರು ಶಾಸಕರೊಂದಿಗೆ ಮಹತ್ವದ ಚರ್ಚೆ ಕೂಡ ನಡೆಸಿರುವಂತಕ್ಕದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಸದ್ಯ 2028ರ ಚುನಾವಣೆ ಮೇಲೆ ಸಿಎಂ ಡಿಕೆಶಿ ಅವರಿಗೆ ಕಣ್ಣಿರುವಂತಕ್ಕದ್ದು. ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರುವಂತಕ್ಕದ್ದು. ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸುರಭಿ, ಹೌದು. ಯಾಕೆಂದ್ರೆ ಸಿಎಂ 2 ವರ್ಷ ಆಗಿರೋದ್ರಿಂದ ಮುಂದಿನ ಚುನಾವಣೆ 2028ರ ಚುನಾವಣೆಯನ್ನ ಎದುರಿಸಬೇಕಾಗಿರುವಂತಹ ಜವಾಬ್ದಾರಿ ಮತ್ತು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕಾಗಿರುವಂತಹ ಜವಾಬ್ದಾರಿ ಸಂಪೂರ್ಣವಾಗಿ ಡಿಕೆಶಿ ಮೇಲೆ ಇರೋದ್ರಿಂದ ಈಗಿಂದಲೇ 2028ರ ಚುನಾವಣೆಗೆ ತಯಾರಿಯನ್ನ ಆರಂಭಿಸೋದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಗೊಂದಲಗಳಿತ್ತು. ಮತ್ತೆ ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲಾಗಿರ್ಬೋದು, ಮತ್ತೆ ಅನುದಾನಗಳ ಹಂಚಿಕೆ ವಿಚಾರದಲ್ಲಾಗಿರ್ಬೋದು, ಸಾಕಷ್ಟು ವಿಚಾರದಲ್ಲಿ ಮತ್ತು ನಾಯಕತ್ವ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕಾಂಗ್ರೆಸ್ ನಲ್ಲಿ ಇತ್ತು. ಈಗ ಅವಕ್ಕೆಲ್ಲವೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಜಿಲ್ಲಾವಾರು ಶಾಸಕರುಗಳನ್ನ ಸಭೆಯನ್ನ ಕರೆದಿರುವಂತದ್ದು. ಅಂದ್ರೆ ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರ ಅಸಮಾಧಾನವನ್ನು ಶಮನ ಮಾಡುವ ಪ್ರಯತ್ನ ಕೂಡ ಈ ಸಭೆ ಮೂಲಕ ಡಿಕೆಶಿ ಅವರು ಮಾಡಿರೋದು. ಈಗಾಗಲೇ ಡಿಕೆಶಿ ಅವರು ಅನೌನ್ಸ್ ಮಾಡಿರೋದು ಪ್ರತಿ 1 ತಿಂಗಳು ಅಥವಾ 2 ತಿಂಗಳು ಸಂದರ್ಭದಲ್ಲಿ ಶಾಸಕರ ಸಭೆಯನ್ನ ಕರಿತೀನಿ, ನಿಮ್ಮ ಕುಂದುಕೊರತೆಗಳನ್ನ ಕೂಡ ಆಲಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಮತ್ತು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಅನುದಾನವನ್ನು ಒದಗಿಸುವ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗುತ್ತೆ ಅಂತ ಈಗಾಗಲೇ ಶಾಸಕರಿಗೂ ಕೂಡ ಭರವಸೆಯನ್ನ ಕೊಟ್ಟಿರುವಂತದ್ದು. ಅದರಿಂದಾಗಿ ನಿನ್ನೆಯಿಂದಲೂ ಕೂಡ ಜಿಲ್ಲಾವಾರು ಸಭೆಯನ್ನ ಕರೆದಿರುವಂತದ್ದು. ನಿನ್ನೆ ಕೂಡ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಭಾಗದ ಶಾಸಕರುಗಳನ್ನ ಸಭೆಯನ್ನ ಕೂಡ ನಿನ್ನೆ ಕರೆದಿರುವಂತ. ಅಂದ್ರೆ ಬೆಂಗಳೂರಿನ ಸುಮಾರು 27-28 ಜಿಲ್ಲೆಗಳ ಸಭೆ, ಅಂದ್ರೆ ಬೆಂಗಳೂರಿನ ಹೊರತುಪಡಿಸಿ ರಾಜ್ಯದ 27-28 ಜಿಲ್ಲೆಗಳ ಸಭೆಯನ್ನ ಕರೆದಿರುವಂತದ್ದು. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಈಗಾಗಲೇ ಅವರ ಶಾಸಕರು ಕೂಡ ಬಂದಂತ ಶಾಸಕರು ಕೂಡ ತಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಆಗಿರ್ಬೋದು, ಮತ್ತು ಅದೇ ರೀತಿ ಅನುದಾನಗಳ ಬಿಡುಗಡೆ ವಿಚಾರದ ಆಗಿರ್ಬೋದು, ಕಾಮಗಾರಿಗಳ ವಿಚಾರ ಆಗಿರ್ಬೋದು, ಮತ್ತು ಮುಂದಿನ ಏನು 2028ರ ಚುನಾವಣೆ ತಯಾರಿಗೆ ಸಂಬಂಧಪಟ್ಟಂತೂ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ. ತಮಗೆ ಬೇಕಾದಂತ ಅನುದಾನವನ್ನು ಕೂಡ ಏನು ಸಿಎಂ ಆಗಿರುವಂತಹ ಡಿಕೆಶಿ ಮುಂದೆ ಕೂಡ ಕೇಳಿರುವಂತದ್ದು. ನಿನ್ನೆ ನಡೆದಂತ ಈ ಸಭೆಯಲ್ಲೂ ಕೂಡ ಓಕೆ ಮಾರುತಿ, ಹೋಲ್ಡ್ ಅಲ್ಲಿ ಇರಿ, ನಾನು ಮತ್ತೆ ನಿಮ್ಮನ್ನ